ಇವತ್ತು ಮೈಕೋ ಗೆಳೆಯರ ಬಳಗದವರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಅದರಲ್ಲೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೂ ಪುರಸ್ಕಾರ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಹುಚ್ಚಮ್ಮನವರು ಅವರ ಸೇವೆ ಎಲ್ರಿಗೂ ಗೊತ್ತಿದೆ. ಅವರ ಸೇವೆಯನ್ನು ಗುರುತಿಸಿ ಅವರಿಗೆ ಒಂದು ಸನ್ಮಾನ ಮಾಡಿದ್ದಾರೆ. ಮತ್ತು ಎಲ್ಲ ಸ್ವಲ್ಪ ಎಲ್ಲ ಪ್ರತಿಭಾನ್ವಿತರೆಲ್ಲ ಬಂದಿದ್ದಾರೆ. ಜೊತೆಗೆ ನಮಗೂ ಸಹಿತ ಇವತ್ತು ನಮ್ಮ ಮೈಕೋ ಕನ್ನಡ ಬಳಗದವರು ಒಂದು ಸನ್ಮಾನ ಮಾಡಿದ್ದಾರೆ. ಕಲಾರತ್ನ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಎಷ್ಟು ಅರ್ಹನೋ ನನಗೆ ಗೊತ್ತಿಲ್ಲ. ಆದರೆ ಅವರು ದೊಡ್ಡ ಗುಣ, ಅವರ ದೊಡ್ಡ ಗುಣ. ಆ ಮೈಕೋ ಕನ್ನಡ ಬಳಗದವರು ಇದೇ ರೀತಿ ಕನ್ನಡದ ಬಗ್ಗೆ ಒಂದು ಪ್ರೀತಿ ಇಟ್ಟು, ಕನ್ನಡ ಸಾಹಿತ್ಯ, ಕನ್ನಡ ಸಂಗೀತ, ಕನ್ನಡ ಕಲಾವಿದರ ಮೇಲೆ ಅಭಿಮಾನ ಇಟ್ಟು, ಕನ್ನಡ ನಾಡಿನ ಮೇಲೆ ಅಭಿಮಾನ ಇಟ್ಬಿಟ್ಟು ಇದೇ ಥರ ಕಾರ್ಯಕ್ರಮಗಳು ಮಾಡಲಿ. ಭಗವಂತ ಆ ಮೈಕೋ ಒಂದು ಎಲ್ಲ ಕಾರ್ಮಿಕರ ಬಳಗಕ್ಕೆ, ಮೈಕೋ ಕೂಟಕ್ಕೆ ನಾನು ಧನ್ಯವಾದ ಅರ್ಪಿಸ್ತಿದ್ದೆ. ಜೈ ಕರ್ನಾಟಕ ಮಾತು. ಹೇಳಿ ಸರ್, ಇವತ್ತು ಎಷ್ಟನೇ ವರ್ಷದ ವಾರ್ಷಿಕೋತ್ಸವ, ಎಷ್ಟನೇ ವರ್ಷದ ಒಂದು ಕಾರ್ಯಕ್ರಮ ಸರ್ ಮೈಕೋ ಕನ್ನಡ ಬಳಗದಿಂದ? ಯಾರ್ಯಾರಿಗೆ ಇವತ್ತು ಸನ್ಮಾನ ಮಾಡಿದ್ರಿ? ಅದೇ ಮೈಕೋ ಕನ್ನಡ ಬಳಗದಿಂದ ನಾವು ಪ್ರತಿ ವರ್ಷ ಏನ್ ಮಾಡ್ಕೊಂಡು ಹೋಗ್ತೀವಿ, ಪ್ರತಿಭಾ ಪುರಸ್ಕಾರದ್ದು ಆ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಇವತ್ತು ಕಾರ್ಮಿಕ ವೇದಿಕೆ ಕಾರ್ಯಕ್ರಮ ಏನಿತ್ತು ಅಂದ್ರೆ ಪದ್ಮಿನಿ ನಾಗರಾಜ್ ಅವರು ಗೌರವ ಅಧ್ಯಕ್ಷ ವಹಿಸ್ಕೊಂಡಿದ್ರು. ಉದ್ಘಾಟನೆ ಸುರೇಶ್ ಗೌಡ್ರು ಮಾಡಿದ್ದಾರೆ. ಪ್ರಶಸ್ತಿ ಪ್ರದಾನ ಗೋಪಾಲ್ ಕೃಷ್ಣ ಜೋಶಿ ಅವರು ಮಾಡಿದ್ದಾರೆ. ಮತ್ತೆ ಹರೀಶ್ ಕಾಮತ್ ಅವರು. ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ ಸರ್ ಈ ತರ ಒಂದು ಕಾರ್ಯಕ್ರಮ? ಸುಮಾರು ವರ್ಷ, ಒಂದು 25 ವರ್ಷ ಆಗಿದೆ. 35 ವರ್ಷ. ಸರ್ಕಲ್ ನಲ್ಲಿ ಮೈಕೋ ಕನ್ನಡ ಬಳಗ ಈ ಒಂದು ಸಂಸ್ಥೆ ಸುಮಾರು 30-35 ವರ್ಷದಿಂದ ಹಲವಾರು ಜಿಲ್ಲಾ ತಾಲೂಕು ಹೋಬಳಿ ಮಟ್ಟದಲ್ಲಿ ಸ್ಥಾನಮಾನ ಪಡೆದಂತ ಪ್ರತಿಭಾನ್ವಿತರು, ಕಲೆ, ಸಾಹಿತ್ಯ, ಸಂಗೀತ ಎಲ್ಲಾ ತರ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರೋನ್ನ ಒಂದು ಗುರುತಿಸಿ ಸನ್ಮಾನ ಮಾಡುವಂತ ಒಂದು ಕಾರ್ಯಕ್ರಮ 35 ವಸಂತಗಳಿಂದ ನಡೀತಾ ಬರ್ತಾ ಇದೆ. ಅದೇ ತರನ ಇವತ್ತು ಪ್ರತಿಭಾ ಸಂಗ್ರಾಮ ಈ ಒಂದು ಕಾರ್ಯಕ್ರಮದಲ್ಲಿ ಖ್ಯಾತ ಹಿರಿಯ ನಟರು, ಚಲನಚಿತ್ರ ಹಾಸ್ಯ ನಟರು, ಕಲಾರತ್ನ ಪ್ರಶಸ್ತಿ ಪುರಸ್ಕೃತರಾದ ಉಮೇಶ್ ಸರ್ ಅವ್ರು ಬಂದಿದ್ರು. ಅವ್ರಿಗೆ ಒಂದು ಸನ್ಮಾನ ಮಾಡಲಾಯ್ತು. ಮತ್ತೆ ಹುಚ್ಚಮ್ಮ ಚೌಧರಿ ಅವರು ಅವರದೇ ಆದ ಒಂದು ಕನ್ನಡಕ್ಕೆ ತಮ್ಮದೇ ಆದ ಒಂದು ಛಾಪು ಮೂಡಿಸಿದ್ದಾರೆ. ಅವ್ರನ್ನೆಲ್ಲರನ್ನು ಕರೆಸಿ ಇವತ್ತು ಸನ್ಮಾನ ಮಾಡಿದ್ರು. ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ತುಂಬಾ ಯಶಸ್ವಿ, ಅರ್ಥಪೂರ್ಣ ಮತ್ತೆ ವಿಜೃಂಭಣೆಯಾಗಿ ಜರುಗ್ತಂತಾನೆ ಹೇಳ್ಬೋದು. ಮೈಕೋ ಬಾಷ್ ಸಂಸ್ಥೆಯ ಹಲವಾರು ನೌಕರ ವೃಂದ ಆಗಿರ್ಬೋದು, ಹಲವಾರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷ ಅಂತಾನೆ ಹೇಳ್ಬೋದು. ಸೊ ನಾವು ನೋಡ್ಬೋದು ಸತೀಶ್ ಗೌಡ್ರ ನೇತೃತ್ವದಲ್ಲಿ ಹೋರಾಟಗಾರರವರು ಅವರು ಒಂದು ಸುಮಾರು ವರ್ಷದಿಂದ ತಮ್ಮದೇ ಆದ ಒಂದು ಛಾಪು ಮೂಡಿಸಿ ಮೈಕೋ ಸಂಸ್ಥೆಯಲ್ಲಿ ಹಲವಾರು ಜನಪರ ಕಾರ್ಯಕ್ರಮಗಳು ನೀಡುವ ಮುಖಾಂತರ ಬಡವರ, ಕೂಲಿ ಕಾರ್ಮಿಕರ ಪರ ಧ್ವನಿ ಎತ್ತುವಂತ ಗಟ್ಟಿ ಧ್ವನಿಯವರು. ಸೊ ಅವರ ಒಂದು ನೇತೃತ್ವದಲ್ಲಿ ಮತ್ತೆ ಅವರೆಲ್ಲರ ತಂಡ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಜರುಗ್ತಂತಾನೆ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ನಮಸ್ತೆ. ಓಕೆ ಸರ್.